ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಆಯ್ತು, ಮೊದಲೇ ನಿಮ್ ಶಾಲು ಭಾರ ಇದೆ, ಹೂನಾರನು ಭಾರ ಇದೆ. ನಾನು ಅಭಿನಂದನೆ ಮಾಡಿಸ್ಕೊಳಕ್ ಬರ್ಲಿಲ್ಲ. ಇಲ್ಲಿ ಅಭಿನಂದನೆ ನೀವು ಮಾಡಬೇಕಾದ್ದು 2028ರಲ್ಲಿ. ಅಲ್ಲಿವರೆಗೂ ನಿಮ್ಮನ್ನು ನೋಡ್ತೀನಿ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಇಂದಿನ ಸಚಿವರು, ನನ್ನ ಹಿರಿಯರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಸಾಹೇಬ್ರೆ, ನಮ್ಮ ಚೆಸ್ಕಾಂ, ಮೆಸ್ಕಾಂ, ಎಸ್ಕಾಂ, ಜೆಸ್ಕಾಂ ನನ್ನ ಅಧ್ಯಕ್ಷಗಳಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ, ಹರೀಶ್ ಕುಮಾರ್ ಅವರೇ, ಅಜ್ಜಂಪೀರ್ ಖಾದ್ರಿರವರೇ, ಪ್ರವೀಣ್ ಪಾಟೀಲ್ ರವರೇ, ನಿಮ್ಮ ಪದಾಧಿಕಾರಿಗಳಾದಂಥ ಬಲರಾಮ್ ರವರೇ, ಬಸವಣ್ಣವರೇ ಮತ್ತು ಗೌರವ ಗುಪ್ತಾರವರೇ, ರಾಮ್ ಪ್ರಸಾದ್ ಮನೋಹರ್ ಅವರೇ, ಎಲ್ಲ ಕಂಪನಿಗಳ ಎಂಡಿಗಳೇ, ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಮುಖ್ಯವಾಗಿ ನನ್ನ ಪ್ರೀತಿ ಎಲ್ಲ ಈ ನಮ್ಮ ಇಂದಿನ ಇಲಾಖೆಯ, ಸ್ವಲ್ಪ ಶಾಂತಿಯಿಂದ ಇದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನಿಮ್ಗೇನ್ ಬೇಕೋ ಸಿಗುದಿಲ್ಲ. ಅದು ಸುಮ್ಮನೆ ಇರಿ. ಇಂದಿನ ಇಲಾಖೆಯ ಎಲ್ಲ ನೌಕರರ ಬಂಧುಗಳೇ, ಇಂಜಿನಿಯರ್ ಆಗಿರ್ಬೋದು, ಪವರ್ ಮೆನ್ಗಳಾಗಿರ್ಬೋದು ಮತ್ತು ಎಲ್ಲ ಮಿನಿಸ್ಟ್ರಿ ಸ್ಟಾಫ್ ಇರ್ಬೋದು, ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ ಡಿ.ಕೆ. ಶಿವಕುಮಾರ್ ಏನ್ ಮಾತಾಡ್ತಾನೆ ಅಂತ ಹೇಳಿ ನೋಡ್ತಾ ಇದೆ. ದೀಪ ಉರಿತಾ ಇದೆ. ನಾವು ಹಚ್ಚಿದ ದೀಪ ಉರಿತಾ ಇದೆ. ದೀಪದ ಬೆಳಕು ಕಾಣ್ತಾ ಇದೆ. ಆ ದೀಪದ ಹಿಂದೆ ಬತ್ತಿ ಕಾಣ್ತಾ ಇಲ್ಲ, ಎಣ್ಣೆನೂ ಕಾಣ್ತಾ ಇಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಅಂದ್ರೆ ದೀಪ ಉರಿಬೇಕಾದ್ರೆ ಬೇಕಾದ ಶ್ರಮ ಇರ್ತದೆ. ಯಾರು ಆ ದೀಪವನ್ನು ಉರಿಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ, ಇವತ್ತು ಒಬ್ಬ MLA ಆದವನಿಗೆ ಕಾರ್ಯಕರ್ತರು ಫೋನ್ ಇರುವುದಿಲ್ಲ, ಫೋನ್ ನಂಬರ್ ಸಿಕ್ಕುದಿಲ್ಲ. ಆದರೆ ರೈತರಿಗೂ ಕೂಡ, ಇಲ್ಲಾಂದ್ರೆ ಯಾವನೇ ಒಬ್ಬ ವ್ಯಕ್ತಿಗೆ, ಗ್ರಾಹಕರಿಗೆ MLA ಫೋನು, MLA ಕಲೆಕ್ಷನ್ ಇಲ್ಲದೆ ಹೋಗ್ಬೋದು. ಆದರೆ ಪ್ರತಿಯೊಬ್ಬ ಇಂಜಿನಿಯರು, ಪ್ರತಿಯೊಬ್ಬ ಪವರ್ ಮೆನ್ ಕನೆಕ್ಷನ್ ಕೂಡ ಯಾವಾಗಲೂ ಕೂಡ ಆ ಫೋನ್ ನಂಬರ್ ಇಟ್ಕೊಂಡೇ ಇರ್ತಾನೆ. ಅಂದ್ರೆ ಯಾವ ರೀತಿ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬೋದು, ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ, ಅದು ಕೂಡ ನನಗೆ ಅರಿವಿದೆ. ಹಂಗಂತ ಮೇಲಕ್ಕೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ ನೀವು. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂತ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀರಿ. ನಾನು ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಹೀಗೇಗಿದೆ ಅಂತೇಳಿ ನೀವು ಕಲ್ಪನೆ ತಾವೆಲ್ಲ ಮಾಡ್ಕೊಳ್ಬೇಕು.
ನನಗೆ ಯಾರೋ ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನ ಬೇಡ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ ಆರ್ ರೀಡಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದನ್ನ ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಏನು ನಾನು ತೀರ್ಮಾನವನ್ನು ಮಾಡಿದ್ದೇನೆ, ನನ್ನ ತೀರ್ಮಾನ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ತೀರ್ಮಾನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 19% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಆ ಲಾಸು ಇವತ್ತು 10% ಇಳಿದೆ. ಇವತ್ತು ಜಾರ್ಜ್ ಅವರು ನೆನಪು ಮಾಡ್ತಾ ಇದ್ರು, 13,000 ಎಕರೆ ಜಮೀನನ್ನ ಒಂದೇ ಜಾಗದಲ್ಲಿ 1 ಎಕರೆ ಕೂಡ ಅಕ್ವಿಷನ್ ಮಾಡಿದೆ. ಸುಮಾರು 2,400 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ಆ ರೈತರ ಜಮೀನಿನ ಮಾಲೀಕತ್ವವನ್ನು ಇಟ್ಕೊಂಡು ಇವತ್ತು ಅಲ್ಲೊಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೀವಲ್ಲ, ಆವತ್ತಿನ ಕಾಲಕ್ಕೆ ದೇಶದಲ್ಲಿ ಒಂದು ಇತಿಹಾಸ ಅದು. ಇವತ್ತು ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಮಾಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆವತ್ತೇನು ತೀರ್ಮಾನ ಮಾಡ್ದೋ ಅದನ್ನ ನೀವೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಪ್ರತಿ ತಾಲೂಕಲ್ಲೂ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅಂತ ಹೇಳಿ ಟೆಂಡರ್ ಕರೆದಿ ಅಲ್ಲೇ ವಿದ್ಯುತ್ತಿನ ಉತ್ಪಾದನೆ ಮಾಡಿ ಅಲ್ಲೇ ರೈತರು ಕೊಟ್ಟು ಈ ಟ್ರಾನ್ಸ್ಮಿಷನ್ ಲಾಸ್ ಅನ್ನ ಉಳಿಸಿ ರೈತರನ್ನ ಬದುಕಿಸ್ಬೇಕು ಅಂತೇಳಿ ಏನು ಅವತ್ತಿನ ಕಾಲದಲ್ಲಿ ತೀರ್ಮಾನ ತೆಗೆದುಕೊಂಡೆ, ಅದು ಕೂಡ ಇತಿಹಾಸ. ಅದನ್ನು ಗಮನಿಸಿ ಕೇಂದ್ರ ಸರ್ಕಾರದವರು ಇವತ್ತೇನು ಕುಸುಮ್ ಯೋಜನೆ ಅಂತ ಹೇಳಿ ತಂದಿದ್ದಾರೆ, ಅದು ನನ್ನ ಕಾರ್ಯಕ್ರಮದ ಪ್ರೇರಣೆ ಅನ್ನೋದನ್ನ ತಮ್ಗೆಲ್ಲರೂ ಕೂಡ ಗೊತ್ತಿರುವಂತ ಒಂದು ವಿಚಾರ. ಆದ್ರಿಂದ ಇವತ್ತು ಗಡಿಯಲ್ಲಿ ಸೈನಿಕರಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕ ಇದ್ದಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಯಾವ ರೀತಿ ಪೋಷಣೆ ಮಾಡ್ತಾರೆ, ಹಂಗೆ ನೀವೆಲ್ಲ ಕೂಡ ಬೆಳಕನ್ನ ಕೊಡ್ತಾರಂತ ಧೀಮಂತ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ನಿಮ್ಮ ಸೇವೆಯನ್ನ ಎಲ್ಲರೂ ಕೂಡ ಸ್ಮರಿಸ್ತಾರೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಸಂಸ್ಥೆಗಳಿಗೆ ಹೊಸ ರೂಪವನ್ನು ಕೊಟ್ಟಾಗ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರತಿನಿಧಿಯನ್ನ ನಮ್ಮ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಅನ್ನೋದನ್ನ ತಾವು ಯಾವುದಕ್ಕೂ ಕೂಡ ಮರಿಬಾರದು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಿಮ್ಮ ಧ್ವನಿಯನ್ನ ಇಲಾಖೆಯ ವ್ಯವಸ್ಥೆಯಲ್ಲಿ, ನಿಮ್ಮ ಧ್ವನಿಯನ್ನ ಆಡಳಿತದಲ್ಲಿ, ನಿಮ್ಮ ಅಭಿಪ್ರಾಯವನ್ನ, ನಿಮ್ಮೆಲ್ಲರ ಅಭಿಪ್ರಾಯವನ್ನ ನಿಮ್ಮ ಪ್ರತಿನಿಧಿಗಳು ನಮ್ಮ ಇಲಾಖೆಯ ಬೋರ್ಡ್ನಲ್ಲಿ ಎಲ್ಲಿ ಇಂದಿನ ಸಚಿವರು ಕೂತ್ಕೊಳ್ತಾರೋ ಇಲ್ಲ ಎಲ್ಲಿ ಮುಖ್ಯಮಂತ್ರಿ ಕೂತ್ಕೊಳ್ತಾರೋ ಆ ಬೋರ್ಡಲ್ಲಿ, ಆ ಬೋರ್ಡಲ್ಲಿ ನಿಮ್ಮನ್ನ ಧ್ವನಿಯನ್ನ ಇಡಿಸುವಂತ ಶಕ್ತಿ ಕೊಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದು ನಿಮ್ಮ ತಲೆಯಲ್ಲಿ ಇರಲಿ. ಇವತ್ತು ನೀವೆಲ್ಲ ಬಡ್ದಾಡ್ತಾ ಇದ್ದೀರಿ. ಇವತ್ತು ನನ್ನ ಕರೆಸಿ, ಜಾರ್ಜ್ ಅವ್ರು ಕರೆಸಿ, ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ,
ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ. ಯಾವಾಗಾಯ್ತು? 2003ರಲ್ಲಿ ಕಾನೂನು ಬಂತು. ಯಾರು ತಂದ್ರು? ಬಿಜೆಪಿ ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಲಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಜ್ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀನಿ ಅಂತ ಹೇಳೋದು? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ, ನೀನಾಗ್ಲಿ, ಬಲರಾಮ್ ಆಗ್ಲಿ, ಇಲ್ಲ ನೀನಿಂದೆ ಇದ್ದಂತ ಅಧ್ಯಕ್ಷಗಳಾಗ್ಲಿ, ಯಾರು ಇದನ್ನ ಮಾಡಿರೋಂಥ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ? ಬಿಜೆಪಿಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ನಮ್ಮ ಸರ್ಕಾರದ ಹೆಬ್ಬೆಟ್ಟು ನೀವು. ಈ ಹೆಬ್ಬೆಟ್ಟಿಲ್ಲ ಅಂದ್ರೆ ಏನು ಕೆಲಸ ನಡೆದಿಲ್ಲ, ಏನು ನಡೆದಿಲ್ಲ. ಸೊ ನಮ್ಮ ಶಾಸಕಾಂಗದಲ್ಲಿ ತಾವೆಲ್ಲ ಕಾರ್ಮಿಕರಾಗಿ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ದೀರಿ. ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕಿದವರು ನೀವು, ಲೈನ್ ಎಳೆದವರು ನೀವು, ಬೆಂಬಲ ಕೊಟ್ಟವರು ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪ್ನಿಯವ್ರಿಗಂತೆ ದುಡ್ಡು ಮಾಡಕ್ಕೆ. ನೀವು ಒಬ್ರು ಮನೆಗಾರು ಹೋಗಿ ಬಿಜೆಪಿ ಲೀಡರ್ಗಳಿಗೆ ನೀವಿಂತ ಮಾಡ್ತಾ ಇರೋ ತಪ್ಪು ಅಂತ ನೀವು ಯಾರು ಹೇಳಿದ್ರೇನ್ರಿ? ಒಬ್ರು ಮಾತಾಡ್ಲಿಲ್ಲ. ಆದ್ರೆ ನನಗೆ ಡಿ ಕೆ ಅಂತ ಇಲ್ಲಿ ಕರಿತಾ ಇದ್ದೀರಿ. ನೀವು ಈ ಡಿ ಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದ್ರು ನಮ್ದು ಗಿವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್. ನೀವು ನಮ್ಗೆ ಕೇರ್ ಮಾಡಬೇಕು, ನಾವು ನಿಮ್ಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೆ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೆ? 2028 ಸರ್ಕಾರ, ನಿಮ್ ಸರ್ಕಾರ ವಾಪಸ್ ಬರ್ಬೇಕು ತಾನೆ? ಈಗ ಹೇಳಿ, ಅದೇನ್ ಡಿ ಕೆ ಅಂತ ಈ ಸತಿ ಹೇಳ್ತೀರ ಹೇಳಿ ನೋಡೋಣ. ಮಾಧ್ಯಮದವರು ಇದೆಲ್ಲ ಸ್ವಲ್ಪ ದಾಖಲೆ ಮಾಡ್ಕೊಳ್ಳಿ. ಸಾಕ್ 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 ಸಾಕ್. ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬ್ರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನ ನನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ನಾನೊಬ್ಬನೇ ತೀರ್ಮಾನ ಮಾಡುವುದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನ್ ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನ್ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಂ ಉಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲಾ ಹುಳಿಗಳಿಗೂ ಕೂಡ ಹುಳಿ ಬಹಳ ಶ್ರೇಷ್ಠ ಅಂತೆ. ನಮ್ಮ ಹೆಣ್ಮಕ್ಳು ಗೊತ್ತು. ಹುಣಸೆಹಣ್ಣು ಹುಳಿ, ಮಾವಿನ ಹುಳಿ, ದ್ರಾಕ್ಷಿ ಹುಳಿ, ಎಲ್ಲಾ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ ಅಂತೆ.
ದುಂಬಿಗಿಂ ಕರಿಲ್ಲ ಕಪ್ಪು, ಈ ಮೈಕಲ್ ಕಪ್ಪು, ಕೂದಲಲ್ ಕಪ್ಪು, ಬಟ್ಟೆಲ್ ಕಪ್ಪು, ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಬಹಳ ಶ್ರೇಷ್ಠ ಅಂತೆ, ಗ್ಲಾಸ್ ಹೊಡೆದಾಗ ಹೊಡಿತಂತೆ. ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ, ಶಂಭು ಅಂದ್ರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗೂ ದೊಡ್ಡ ದೇವರು ಶಿವ, ಪರಮೇಶ್ವರ. ಅವನಿಗೆ ಶಂಭು ಅಂತ ಕರೀತಾರೆ. ನಿಂಬಿಗಿಂ ಉಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತೆಗೆದುಕೋತೀನಿ. ನೀವೇನಾದ್ರು ಹೆಚ್ಚು ಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನ್ ಮಾಡ್ತೀನಿ? ವಾಜಪೇಯಿ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಯ್ತು ಆ ಕಡೆ ನಾನು ತಿರುಗಿ ನೋಡ್ಬೇಕಾಯ್ತದೆ. ಅದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಿಜ ತಾನೇ ನಾನು ಹೇಳ್ತಾ ಇರೋದು? ಅಷ್ಟೇ. ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತ ತೀರ್ಮಾನ, ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತೀರ್ಮಾನವನ್ನ ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದೆನೂ ಮಾಡ್ದೋ. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆಡ್ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಮಧ್ಯದಲ್ಲಿ ಯಾವ್ದಾದ್ರು ಏನಾದ್ರು ಪವರ್ ಆಡ್ ಆಯ್ತಾ? ಯಾವ್ದಾದ್ರು ಹೊಸ ಯೋಜನೆ ಬಂತ? ಯಾವ್ದಾದ್ರು ಹೊಸ ಬಿಲ್ಡಿಂಗ್ ಬಂತ? ಹಿಂದಿನ ಭವನ ಅಂತ ಕಟ್ತೆ, ಹೌಸಿಂಗ್ ಬೋರ್ಡ್ ಅಲ್ಲಿ ನಿಮ್ ಬಿಲ್ಡಿಂಗ್ ಇತ್ತು, ನೋಡಿದ್ರು ಹಿಂದಿನ ಭವನ ಅಲ್ಲಿ ಹೆಂಗಿತ್ತು? ರೇಸ್ ಕೋರ್ಸ್ ರೋಡ್ ಎದುರುಗಡೆ ನೋಡಿದಿರ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ತು. ಕ್ರೆಡಲ್ ಬಿಲ್ಡಿಂಗ್ ನೋಡಿದೀರಾ ನೀವು? ಯಾವ ರೀತಿ ಕ್ರೆಡಲ್ ಬಿಲ್ಡಿಂಗ್ ಕಟ್ಟಿದೀವಿ ಅಂತ, ಕ್ರೆಡಲ್ ಯಾವ ರೀತಿ ಸ್ವರೂಪ ಕೊಟ್ಟಿದೀವಿ ಅಂತ ತಾವೆಲ್ಲ ಗಮನಿಸಿದ್ದೀರಿ. ಹಂಗೆ ಇವತ್ತು ಅವಕಾಶ ಸಿಕ್ಕಿದಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನ್ ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ನೆನಪಿಟ್ಕೊಂಡಿದ್ದೀರೋ ಮರ್ತು ಬಿಟ್ಟಿದ್ದೀರೋ? ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ ಮೀಟ್ರು ತಿರುಗಿಸ್ತಾ ಇರ್ಬೇಕು. ಎಲ್ಲ ಮರ್ತು ಬಿಟ್ಟಿದ್ದೀರಿ, ಹಳದಾಗೋಯ್ತು. ಆ ಬದುಕು ಎಷ್ಟು ದಿನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತೋ ಇಲ್ಲೋ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿದ್ದು, ಲೈನ್ ಮನ್ ಆಯ್ಕೆ ಮಾಡ್ತಿದ್ದು ಎಲ್ಲ ನಿಮ್ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿರ್ಗಾ ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋತಾ ಇದ್ರು. ನಾನು ಕೆಲಸ ಮಾಡಿದ್ದ ಟ್ರಾನ್ಸ್ಪರೆಂಟ್ ಆಗಿ, ಒಬ್ರು ಕೂಡ ₹1 ಲಂಚ ಕೊಡದೆ ಸುಮಾರು 25,000 ಜನನ ಲೈನ್ ಮೆನ್ಗಳನ್ನ 20,000 4-5 ಜನ ಇಂಜಿನಿಯರ್ಸ್ನ ಆಯ್ಕೆ ಮಾಡುತ್ತೆ ಇಲ್ಲೋ? ಆ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಇಲ್ಲೋ? ಬೇರೆಯವರೆಲ್ಲ ಪೆನ್ಸಿಲ್ ಅಲ್ಲಿ ಬರ್ಸಿದ್ ನಿಜ ತಾನೆ? ಇದನ್ನ ನೀವು ಸ್ಮರಿಸ್ಕೊಳ್ಬೇಕು. ಅದಕ್ಕೆ ಉಪಕಾರ ಸ್ಮರಣೆ ಅಂತ ನಾನು ಹೇಳುದು. ಒಂದೇ ಬಾರಿಗೆ 26% ನಾನು ಯಾವುದು ಯೋಚನೆ ಮಾಡದೆ, ಸ್ಟೇಟ್ ಲೆವೆಲ್ ಅಲ್ಲಿ ಬೇರೆ ತೀರ್ಮಾನ ಇತ್ತು, ನಿಮ್ಮಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಮಾಡಿದ್ದೇವೆ. ಶರಾವತಿ ಪಂಪ್ ಸ್ಟೋರೇಜ್ ಅದು ಕೂಡ ಸುಟ್ಟೋಗಿತ್ತು. ಕೇವಲ 1 ತಿಂಗಳಲ್ಲಿ ವಾಪಸ್ ರಿಪೇರಿ ಮಾಡಿಸಿದ್ದೋ ಇಲ್ಲ? ಅದನ್ನ ಇಡೀ ದೇಶ ವಿದೇಶಕ್ಕೆಲ್ಲ ಹೋಗಿ ವಾಪಸ್ಸು ಮತ್ತೊಂದು ಪಂಪ್ ಸ್ಟೋರೇಜ್ ಮಾಡಕ್ಕೆ ಅವತ್ತು ಕೂಡ ರಿಪೋರ್ಟ್ ಕೊಟ್ಟೋ ಇಲ್ಲ ನಾನು. ಸೊ ಹಂಗೆ ಇವತ್ತು ಎಲ್ಲರಿಗೂ ಕೂಡ ಈ ರೀತಿ ಮಾಡ್ತಾ ಇದ್ದೀವಿ. ಇವತ್ತು ಪಾವಗಡದಲ್ಲಿ ಹೋಗಿ ನೀವು ರೈತರನ್ನ ಕೇಳಿ, ಪಾಪ ತಂದೆ ತಾಯಿಂದಿರು, ಅವ್ರ ಹೆಸರು ಖಾತೆ ಇರಲಿಲ್ಲ, ದಾಖಲೆಗಳಿರಲಿಲ್ಲ,
ಎಲ್ಲ ಇಂಜಿನಿಯರು ಮತ್ತೊಂದು ಎಲ್ಲ ಸಬ್ ರಿಜಿಸ್ಟರ್ ಆಫೀಸು ಖಾತೆ ಮಾಡೋನೆಲ್ಲ ಅಲ್ಲೇ ಹೋಬಳಿಲೇ ಕುಂಡಿಸ್ಬಿಟ್ಟು ಅಲ್ಲೇ ಏನೇನು ತೀರ್ಮಾನ ಮಾಡಬೇಕು ಮಾಡಿ ಇವತ್ತು ಎಲ್ಲ ಜನರಿಗೆ ರೈತರಿಗೆ ಅನುಕೂಲ ಆಗ್ತಾ ಇದೆ. ಆ ಭೂಮಿನ ಉಳಿಸ್ಕೊಂಡಿದ್ದಾರೆ ಆ ರೈತರು. ಹಂಗೆ ಇವತ್ತು ನನಗೆ ಸಮಾಧಾನ ಇದೆ. ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದಾಗ, ಹಿಂದಿನ ಮಂತ್ರಿ ಆದಾಗ ನನ್ನ ಬದುಕಿನಲ್ಲಿ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟಿದ್ದೀನಿ ಅನ್ನೋದು ನನಗೆ ನೆನಪಿದೆ. ಇನ್ನ ಬೇಕಾದಷ್ಟು ಜನ ಬದಲಾವಣೆ ಮಾಡಬಹುದು, ಆದ್ರೆ ನನ್ನ ಎಲ್ಲರೂ ಕೂಡ ಯಾರು ಒಪ್ಪದೇ ಹೋಗ್ಲಿ, ನನ್ನ ಕಾನ್ಶಿಯಸ್ ಒಪ್ಪಬೇಕಲ್ಲ, ಆ ರೀತಿ ನಾನು ಕೂಡ ಕೆಲಸವನ್ನ ನಾನು ಮಾಡಿದ್ದೇನೆ. ಇವತ್ತು ಕೂಡ ನನಗೇನು ಜವಾಬ್ದಾರಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ನನ್ನ ಶಾಸಕರು ನನ್ನ ಮೇಲೆ ಇಟ್ಟಿದ್ದಾರೆ. ಏನೇ ಮಾಧ್ಯಮದವರು ಏನೇ ಗೊಂದಲ ಹೇಳಿದ್ರು ಕೂಡ, ಬೇಕಾದಷ್ಟು ಗುಂಪುಗಳಂತ ಮಾತಾಡ್ತಿದ್ರು ಕೂಡ, ನಾನು ಯಾವತ್ತೂ ಒಂದು ಮಾತು ಹೇಳ್ತಿದ್ದೆ, ನನ್ನ ನಂಬರ್ 136 ಅಂತ. ಸಿದ್ದರಾಮಯ್ಯನವರು ಸೇರಿಸಿ ನನ್ನ ನಂಬರ್ 136. ಆ 136 ಗಟ್ಟಿ ಆಯ್ತು ತಾನೆ? 5 ಬೆರಳು ಸೇರಿ, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ತಾನೆ? ಗಟ್ಟಿ ಆಯ್ತು ತಾನೆ? 5 ಗ್ಯಾರಂಟಿ ನಿಮ್ ಗ್ಯಾರಂಟಿನೂ ಸೇರಿ ಈ ಕೈ ಗಟ್ಟಿ ಆಯ್ತು ತಾನೆ? ಹಂಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ಕೂಡ ಎಲೆಕ್ಷನ್ ನಿಂತ್ಕೋತೀರಿ, ನೀವು 2 ಗುಂಪು ಮಾಡ್ಕೋತೀರಿ, ನೀವು ಎಲ್ಲೆಲ್ಲ ಬಡ್ದಾಡ್ತೀರಿ. ಬಲರಾಮು, ನಮ್ಮ ಬಸವಣ್ಣ ಎಲ್ಲ ಬೇರೆ ಬೇರೆ ಗುಂಪು 2-3 ಗುಂಪು ಮಾಡ್ಕೋತೀರಿ. ಆದ್ರೆ ಇಲಾಖೆ ಅಂದ ವಿಚಾರ ಬಂದಾಗ ನೀವೆಲ್ಲ ಒಗ್ಗಟ್ಟಾನೆ. ಹಂಗೆ ನಮ್ಮಲ್ಲೂ ಕೂಡ ಯಾವಾಗಲೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರಿಂದ ನನಗೆ ಆತ್ಮವಿಶ್ವಾಸ ಇದೆ. ಈ ರಾಜ್ಯದಲ್ಲಿ ಒಂದು ಬದಲಾವಣೆ, ಆಡಳಿತದಲ್ಲಿ ನ್ಯಾಯಬದ್ಧವಾದಂತ ಕಾರ್ಮಿಕರಿಗೆ, ರೈತರಿಗೆ, ವರ್ತಕರಿಗೆ ಎಲ್ಲರೂ ಕೂಡ, ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ನನಗೆ ಮಾನವೀಯತೆ ಬಗ್ಗೆ ನಂಬಿಕೆ. ಎಲ್ಲ ಜಾತಿ ಎಲ್ಲ ಧರ್ಮದವರು ಒಂದೇ ನನಗೆ. ಸೊ ಅದರಿಂದ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಸಂದೇಶ ನಾನು ನಿಮ್ ಕೇಳ್ಕೊಳ್ಳೋದು, ಈಗ ನಾನು ಉಚಿತವಾಗಿ 1,65,00,000 ಜನರಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ. ಅದು ಕೆಲವರೆಲ್ಲ ಬೇಕಾದಷ್ಟು ಅದರಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗಿದ್ದು ಒಂದು ವರದಿ ಬಂದಿದೆ. ನಾನು ಯಾರು ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ. ನಮ್ಮ ರಾಜ್ಯದವ್ರು ನಾವು ಕೊಡ್ಬೇಕಲ್ಲ. ಹೊರಗಡೆ ರಾಜ್ಯದವರು ಕೊಡಕ್ಕಾಗ್ತದ? ಹೊರಗಡೆ ರಾಜ್ಯವರು ಪಾಪ ಅವ್ರಿಗೆ ಬದುಕಕ್ಕೆ ಬಂದಿದ್ದಾರೆ, ನನಗೇನು ಬೇಜಾರೇನಿಲ್ಲ. ನಿನ್ನ ಮತ ನಿನ್ನ ಹಕ್ಕು, ನಿನ್ನ ನೀರು ನಿನ್ನ ಹಕ್ಕು, ನಿನ್ನ ಭೂಮಿ ನಿನ್ನ ಹಕ್ಕು. ಸೊ ನಾನು ಯಾರಿಗೂ ಕೂಡ ಯಾವುದೇ ವಿಚಾರಕ್ಕೆ ಸರ್ಕಾರ ಇಲ್ಲಿವರೆಗೂ ಬೇಕಾದಷ್ಟು ವಿದ್ಯುತ್ ಶಕ್ತಿ ಮಾಡ್ಲಿಕ್ಕಾಗಿರ್ಬೋದು, ಲೈನ್ ಎಳಿಕಲಾಗಿರ್ಬೋದು, ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಇತಿಹಾಸಗಳು ಬರ್ತಾ ಇದ್ದಾರೆ. ಮೊದಲು ಒಂದು ಸ್ಟೇಷನ್ ಆಗ್ಬೇಕಾದ್ರೆ 5 ಎಕರೆ, 2 ಎಕರೆ, 3 ಎಕರೆ ಬೇಕಾಗಿತ್ತು. ಈಗೆಲ್ಲ 1 ಎಕರೆಲ್ಲೂ ಮಾಡ್ತಾರೆ, ಭೂಮಿ ಒಳಗಡೆನೂ ಮಾಡೋಂಥ ಒಂದು ಪದ್ಧತಿ ಕೂಡ ಈಗ ಬಂದ್ಬಿಟ್ಟಿದೆ. ಹೊಸ ಟೆಕ್ನಾಲಜಿ ಕೂಡ ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಂದಿದೆ. ಇಡೀ ದೇಶದಲ್ಲಿ ನಿಮ್ಮ ಇಂಜಿನಿಯರ್ಗಳಿಗೆ ಯಾರು ಗೌರವನೇ ಕೊಡ್ತಿರ್ಲಿಲ್ಲ. ಎಲ್ಲರಿಗೂ ಎಲೆಕ್ಟ್ರಾನಿಕ್ ಬೇಕಾಯ್ತು, IT ಬೇಕಾಯ್ತು, BT ಬೇಕಾಯ್ತು. ಬಟ್ ಚೀಫ್ ಇಂಜಿನಿಯರ್ಗಿಂತ ಜಾಸ್ತಿ ಸಂಬಳ ನಿಮ್ಗೆ ತಾನೆ. ನಿಮ್ಮ ಇಲಾಖೆಯ ಮುಖ್ಯಸ್ಥರಿಗೆ, ಚೀಫ್ ಇಂಜಿನಿಯರ್ಗಳಿಗೆ ಒಳ್ಳೆ ಸಂಬಳ ಬರ್ತಾ ಇರ್ತಾನೆ. ನೀವು ಶ್ರಮ ಪಡ್ತೀರಿ, ನಿಮ್ ಫಲ ಇರಲಿ, ನಾನೇನು ತಪ್ಪು ಹೇಳೋದಿಲ್ಲ. ನಮ್ಮ ಸಿವಿಲ್ ಇಂಜಿನಿಯರ್ಸು ಮತ್ತು ನೀವು
ಹಗಲು ರಾತ್ರಿ ದೇಶನ ಕಟ್ಟಂತ ಒಂದು ದೊಡ್ಡ ಇಲಾಖೆಯ ಜವಾಬ್ದಾರಿ. ನೀವು ನೇಷನ್ ಬಿಲ್ಡರ್ಸ್. ಹಗಲು ರಾತ್ರಿ ಒಂದು ನಿಮಿಷ ಏನಾದ್ರು ಕರೆಂಟ್ ಹೋಯ್ತು ಅಂದ್ರೆ ಆ ಡಿ ಕೆ ನನ್ನ ಮಗ ಬಂದ ನೋಡೋ ಕರೆಂಟ್ ಹೊಂಟೋಯ್ತು ಅಂತ ಅಂತಾರೆ, ಜಾರ್ಜ್ ಬೈತಾರೆ. ಅದಕ್ಕೆಲ್ಲ ಕಾಪಾಡೋರು ಯಾರು? ನೀವು. ಸೊ ಹಂಗೆ ನೀವು ಎಲ್ಲ ಕೆಲಸ ಮಾಡಬೇಕು. ನಾನು ಈ ಬಲ್ಬು LED ಬಲ್ಬ್ಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ರಾಯಬೇರಿಯಾಗಿ ಮಾಡಿಸ್ದೆ. ನಾನು ಯಾರಿಗೂ ಲಂಚ ಕೊಡ್ಲಿಲ್ಲ, ಪಾಪ ಅವರು ದುಡ್ಡು ಇಸ್ಕೊಳ್ಳಿಲ್ಲ ರಾಯಬೇರಿಯಾಗಿ ಬರಕ್ಕೆ. ಅವರು ಫ್ರೀಯಾಗಿ ಬಂದು ಮೈಸೂರಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ರು. ಈಗ ನೆಕ್ಸ್ಟ್ 1,65,00,000 ಜನರ ಮನೆಗೂ ಕೂಡ ಅರ್ಜಿಗಳನ್ನು ಕಳಿಸ್ಕೊಡ್ತೀನಿ. ನಮ್ಮ ಪ್ರತಿಯೊಂದು ಸ್ಟೇಷನಲ್ಲೂ ಕೂಡ 6 ಜನ ನಮ್ಮ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದೀವಿ. 5 ಗ್ಯಾರಂಟಿಗಳ ಸಮಿತಿ ಕೂಡ ಪಂಚಾಯತ್ ಮಟ್ಟದಲ್ಲೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವ್ರನ್ನ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಫಾರಂ ಫಿಲ್ಅಪ್ ಮಾಡಿ ಅವ್ರದ್ದು ಫೋಟೋ, ಅವ್ರದ್ದು ಫೋನ್ ನಂಬರು, ಯಾರವನು, ಅವನ ಇತಿಹಾಸ ಏನು, ಯಾರು ಕೊಡ್ತಾ ಇದೀವಿ ಅಂತ ತಿಳ್ಕೊಳ್ಬೇಕಾದ್ದು ನಮ್ಮ ಡ್ಯೂಟಿ ತಾನೆ. ಒಬ್ಬೊಬ್ಬರ ಹೆಸರಲ್ಲಿ ಎಷ್ಟೆಷ್ಟು ಕರೆಂಟ್ ಇದೆಯೋ ಇಲ್ಲೊಂದು ನೋಡ್ಬೇಕಾದ್ದು ನಮ್ಮ ಡ್ಯೂಟಿ ತಾನೆ. ಸರ್ಕಾರಕ್ಕೆ ಕಾಪಾಡಬೇಕಾದ್ದು ನಿಮ್ಮ ಡ್ಯೂಟಿ ತಾನೆ. ಸೊ ಅದಕ್ಕೆ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಸೊ ಅದಕ್ಕೆ ನೀವು ಕೂಡ ಸಹಕಾರವನ್ನು ಮಾಡಬೇಕು. ಇವತ್ತು ತಮ್ಮೆಲ್ಲರ ಸಹಕಾರ ಇರಲಿ, ಯಾರು ಚಿಂತೆ ಮಾಡೋದು ಬೇಡ. ಇವತ್ತು ತಾಲೂಕ್ ಲೆವೆಲಲ್ಲಿ ಏನು ಹಿಂದೆ ಟ್ರಾನ್ಸ್ಮಿಷನ್ ಲಾಸ್ಗೆ ಕಡಿಮೆ ಮಾಡೋದು, ಅದು ದೇಶದಲ್ಲೇ ಒಂದು ಇತಿಹಾಸ. ಇವತ್ತು ನಿಮಗೂ ಕೂಡ ಈ ಸಂದರ್ಭ ಹೇಳಕ್ಕಿಷ್ಟೇ, ಇನ್ನ ಬೇಕಾದಷ್ಟು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ, ಯಾವುದಾದ್ರೂ ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ. ಅದನ್ನೆಲ್ಲ ಮತ್ತೆ ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ, ನಮ್ಮ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದಾದ್ರೂ ನ್ಯಾಯಬದ್ಧವಾಗಿ ತೀರ್ಮಾನ ಮಾಡಬೇಕು, ಆ ಕೆಲಸ ನಾನು ಮಾಡ್ತೇನೆ. ನನ್ನ ಮೇಲೆ ನಂಬಿಕೆ ಇರಲಿ. ನೆಕ್ಸ್ಟ್ ಕ್ಯಾಬಿನೆಟ್ ದಿನ ಚರ್ಚೆ ಮಾಡಿ ನಿಮ್ಗೇನು ಸಹಾಯ ಮಾಡಬೇಕೋ, ಏನು ಸಂದೇಶ ಕೊಡಬೇಕೋ ಆ ಸಂದೇಶನ ನಮ್ಮ ಜಾರ್ಜ್ ಸಾಹೇಬರು ಕ್ಯಾಬಿನೆಟ್ ಅಲ್ಲಿ ಈ ವಿಚಾರನ ಮಂಡಿಸ್ತಾರೆ. ಆ ಕ್ಯಾಬಿನೆಟ್ ಆದಮೇಲೆ ಇದು DK ಶಿವಕುಮಾರ್ ಒಬ್ಬಂದೇ ತೀರ್ಮಾನ ಆಗಬಾರ್ದು. 5 ಬೆರಳುಗಳು ಸೇರಬೇಕು, 10 ಬೆರಳು ಸೇರಬೇಕು. ಎಲ್ಲರಿಗೂ ಕೂಡ ಈ ವಿಚಾರವನ್ನು ತಿಳಿಸಿ, ಈ ಸರ್ಕಾರ ಈ ಜ್ಯೋತಿಯನ್ನ ಬೆಳಗ್ತಾ ಇದೆ, ನೋಡ್ತಾ ಇದ್ದೀರಾ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಚ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತರಾಗ್ಲಿ, ಐಶ್ವರ್ಯವಂತರಾಗ್ಲಿ ಅಂತೇಳಿ ನೀವೆಲ್ಲ ಕತ್ತಲಿಂದ ಬೆಳಕಿಗೆ ಯಾವಾಗಲೂ ಕೂಡ ಇಡ್ಲಿ ಅಂತೇಳಿ ಬಹಳ ಸಂತೋಷದಿಂದ ಜ್ಯೋತಿ ಇನ್ನ ಆರಿಲ್ಲ, ಉರಿತಾ ಇದೆ, ಅದನ್ನ ತಿಳ್ಕೊಳ್ಳಿ. ಸೊ ನಿಮ್ಮ ಭಾವನೆಗಳು ಯಾವ ಕಾರಣಕ್ಕೂ ನಾನು ಹಾರಕ್ಕೆ ಬಿಡುವುದಿಲ್ಲ, ನಂಬಿಕೆ ಇರಲಿ. ಆದ್ರೆ ನಿಮ್ಮ ಅಗ್ರಿಮೆಂಟು ಸ್ಟ್ರಾಂಗ್ ಆಗಿ ಇರಲಿ. ನಿಮ್ಮ ಅಗ್ರಿಮೆಂಟ್ ಏನಾದ್ರು ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಕೊಟ್ಟ ಮಾತು ಉಳಿಸ್ಕೋಬೇಕು. ಗ್ಯಾರಂಟಿ ತಾನೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಏನೋ ಯಾರು ಮಾತು ಕೊಟ್ರೆ ಮಾತು ಉಳಿಸ್ಕೋಬೇಕು ತಾನೆ. ಪ್ರಪಂಚದ ಮಾತು. ಜಾರ್ಜ್ ಸಾಹೇಬ್ರು ಸಾಕ್ಷಿ, ನಮ್ಮೆಲ್ಲ ಎಸ್ಕಾಂ ಅವರು ಸಾಕ್ಷಿ, ಮಾಧ್ಯಮದವ್ರು ಸಾಕ್ಷಿ. ಎಲ್ಲ ಕೈ ಎತ್ತಿ ನೋಡೋಣ. ಎಲ್ಲ ಫೋಟೋ ಹಿಡಿಯಪ್ಪ ಅವ್ರದ್ದೆಲ್ಲ ಸ್ವಲ್ಪ ಕೈಗಳೆಲ್ಲ ಕರೆಕ್ಟ್ ಇದೆಯಾ ಅಂತ. ಓಕೆ, ಎಲ್ಲರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂದಿನ ಇಲಾಖೆ. ಎಲ್ಲರಿಗೂ ನಮಸ್ಕಾರ.